ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯೂನಿಫಾರ್ಮ್ ಕಾಲರ್ನ ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ಆಲ್ರೆಡಿ ನಾನು ಟಾಪ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರದ್ದು ಮೆಜರ್ಮೆಂಟ್ ಈ ರೀತಿ ಇದೆ. ಆರ್ಮೋಲ್ ಡೌನ್ 7 ಇಂಚು, ನೆಕ್ ವಿಡ್ತು 3 ಇಂಚು, ಶೋಲ್ಡರು 7 ಇಂಚು ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ವಿ ನೆಕ್ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಸೆಂಟರ್ಗೆ ಒಂದು ಮಾರ್ಕ್ನ ಹಾಕ್ಕೊಂಡು ಆ ಕಡೆ ಈ ಕಡೆ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಪೂರ್ತಿ 1 ಇಂಚ್ ತೊಗೊಂಡು ಆ ಕಡೆ ಅರ್ಧ ಈ ಕಡೆ ಅರ್ಧ, ಎರಡು ಕಡೆ ಅರ್ಧ ಇಂಚಿಗೆ ಒಂದೊಂದು ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಕೆಳಗಡೆ ಈ ಕಾರ್ನರ್ ಇದೆಯಲ್ಲ, ಕಾರ್ನರಲ್ಲಿ ಈ ಥರ ಕ್ರಾಸ್ ಆಗಿ ಅರ್ಧ ಇಂಚ್ಗೆ ಒಂದು ಲೈನ್ನ ಮಾರ್ಕ್ ಹಾಕ್ಕೊಳ್ಳಿ. ನಾನು ಚೂಡಿದಾರ್ ಟಾಪ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅನ್ನೋದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರದ್ದು ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇವಾಗ ಈ ಟಾಪ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಆ ಮಧ್ಯ ಸೆಂಟರ್ ಲೈನ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ನಿಧಾನವಾಗಿ ನೀಟಾಗಿ ಕರೆಕ್ಟಾಗಿ ಸೆಂಟರ್ಗೆ ಬರೋ ಥರ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಾಸಾಗಿ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ವಲ್ಲ, ಅದನ್ನು ನೋಡಿ ಈ ಥರ ಟಾಪ್ನ ಓಪನ್ ಮಾಡ್ಕೊಬಿಡಿ. ಹಾಗೆ ಬೇಕಾದ್ರೆ ಕಟ್ ಮಾಡ್ಬೋದು. ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ, ಅದಕ್ಕೋಸ್ಕರ ಓಪನ್ ಮಾಡಿಕೊಂಡು ಆ ಕಡೆ ಈ ಕಡೆ ಈ ರೀತಿ ಕ್ರಾಸ್ ಲೈನ್ನ ಕಟ್ ಮಾಡ್ಕೊಳ್ಳಿ. ಇವಾಗ ನಾವು ಒಂದು ಪಟ್ಟಿನ ಕಟ್ ಮಾಡ್ಕೋಬೇಕು 2 ಇಂಚಿಗೆ. ಲೆಂತ್ ನಾನು ಒಂದು 12 ಇಂಚು ತೊಗೊಂಡಿದ್ದೀನಿ. ಲೆಂತ್ 12 ಇಂಚು, ಅಗಲ 2 ಇಂಚು ತೊಗೊಂಡು ಕಟ್ ಮಾಡ್ಕೊಳ್ಳಿ. ಈ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಲೆಂತ್ 12 ಇಂಚು, ಅಗಲ 2 ಇಂಚು ತೊಗೊಂಡಿದ್ದೀನಿ ನಾನು. ಇವಾಗ ಎರಡೂ ಸೈಡು 1/4 ಇಂಚು ಈ ಥರ ಫೋಲ್ಡ್ ಮಾಡಿಕೊಂಡು ಎರಡೂ ಸೈಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋ ಬೆಲ್ ಐಕನ್ನ ಟಚ್ ಮಾಡಿ, ಅದರಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಟಚ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನನ್ನ ಎಲ್ಲ ವಿಡಿಯೋಗಳನ್ನೂ ನೀವು ನೋಡಬಹುದು. ಎರಡೂ ಕಡೆ ಸಮನಾಗಿ 1/4 ಇಂಚು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಇದಾದಮೇಲೆ ಆವಾಗಲೇ ನಾವು ಟಾಪ್ ಕಟ್ ಮಾಡಿದ್ವಲ್ಲ, ತಗೊಳ್ಳೋಣ. ಈ ಟಾಪ್ ನೋಡಿ, ಈ ಸ್ಟಾರ್ಟಿಂಗ್ ಇಟ್ಕೊಂಡು ಇಲ್ಲಿ ಅರ್ಧ ಇಂಚು ಮಾರ್ಕ್ ಮಾಡಿದ್ದೋ ನೋಡಿ, ಆ ಅರ್ಧ ಇಂಚು ಈ ಪಟ್ಟಿ ಒಳಗಡೆ ಹೋಗಬೇಕು. ಆ ರೀತಿ ಇಟ್ಕೊಂಡು ಸ್ಟಾರ್ಟಿಂಗ್ ರಫ್ ಹೊಡೆದು ಪೂರ್ತಿ ಇದೇ ರೀತಿ ಸ್ಟಿಚ್ ಮಾಡ್ಕೊತಾ ಬನ್ನಿ. ಸ್ಟಿಚಿಂಗು ನೀಟಾಗಿರಲಿ. ಬ್ಯಾಕು ಫ್ರಂಟು ಎರಡೂ ಸೈಡು ಸಮನಾಗಿ ಆ ಪಟ್ಟಿ ಮೇಲೆ ಸ್ಟಿಚ್ ಬೀಳೋ ಥರ ಹೊಲ್ಕೋಬೇಕಾಗುತ್ತೆ ನಾವು. ನೋಡಿ, ಅಲ್ಲಿ ಕಟ್ ಮಾಡಿದ್ವಲ್ಲ ಅಲ್ಲಿ ಸೆಂಟರಲ್ಲಿ, ಆ ಪೀಸ್ನೂ ಅಷ್ಟೇ ಅದರೊಳಗಡೆ ಸೇರಿಸ್ಕೊಂಡು ನೀಟಾಗಿ ಹೊಲ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಈ ರೀತಿ ಹೊಲ್ಕೊಂಡಿದ್ದಾದಮೇಲೆ ನೋಡಿ, ಈ ರೀತಿ ಇಟ್ಕೊಂಡು ನೀಟಾಗಿ ಮೇಲ್ಗಡೆಯಿಂದ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಆ ಪಟ್ಟಿನ ಒಂದ್ರ ಮೇಲೆ ಇನ್ನೊಂದು ಪಟ್ಟಿ ಬರೋ ಥರ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿ. ಅಲ್ಲಿ ವಿ ಶೇಪ್ ಬರುತ್ತೆ, ಆ ರೀತಿ ಶೇಪ್ನೇ ಸ್ಟಿಚ್ ಮಾಡಿಕೊಂಡು ನೀಟಾಗಿ ರಫ್ ಹೊಡ್ಕೊಳ್ಳಿ. 2-3 ಸಲ ರಫ್ ಹೊಡೆಯೋದ್ರಿಂದ ಸ್ಟಿಚ್ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಇವಾಗ ಅಡ್ಡ ಒಂದು ಲೈನ್ ಸ್ಟಿಚ್ ಮಾಡ್ಕೊಳ್ಳಿ.
ಇದಿಷ್ಟು ಹುಕ್ಸ್ ಹಾಕೋದಕ್ಕೆ, ಹುಕ್ಸ್ ಅಥವಾ ಬಟನ್ ನೀವು ಯಾವುದಾದ್ರೂ ಹಾಕೋಬೋದು. ಅದಕ್ಕೆ ಪಟ್ಟಿನ ರೆಡಿ ಮಾಡ್ಕೋಬೇಕು. ಇದಾಗಿದ್ಮೇಲೆ ನಾವಿವಾಗ ಶೋಲ್ಡರು ಅಟ್ಯಾಚ್ ಮಾಡ್ಕೋಬೇಕು. ಫ್ರಂಟು ಬ್ಯಾಕು ಎರಡು ಸೈಡು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಲೈನಿಂಗ್ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಇವಾಗ ಶೋಲ್ಡರ್ನ ಹೊಲ್ಕೊತಾ ಇದ್ದೀನಿ. ನಾನು ಯೂನಿಫಾರ್ಮ್ ಕೋಟ್ ಕಟ್ಟಿಂಗು, ಪ್ಯಾಂಟು, ಎಲ್ಲ ಥರ ಕಟ್ಟಿಂಗ್ ವಿಡಿಯೋಗಳನ್ನ ಹಾಕಿದ್ದೀನಿ. ಎಂಡ್ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್. ಎರಡೆರಡು ಹೊಲಿಗೆನ ಹಾಕ್ಕೊಳ್ಳಿ. ಅದು ಯಾವುದು ಸ್ಟಿಚ್ ಓಪನ್ ಆಗಬಾರ್ದು ಆ ಥರ. ಇವಾಗಿದ್ದು ಓಪನ್ ಆಗಿ ಈ ರೀತಿ ಇಟ್ಕೊಂಡು ಫಸ್ಟು ನಾವು ಈ ನೆಕ್ ಕಟ್ ಮಾಡಿದ್ದೀವಿ ನೋಡಿ, ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ ಈ ಕಡೆ, ಅದನ್ನು ಕಟ್ ಮಾಡಿ ತೆಗೆದುಬಿಡ್ತಾ ಇದ್ದೀನಿ. ಇವಾಗ ನಾವು ಕಾಲರ್ ಅಟ್ಯಾಚ್ ಮಾಡೋದಕ್ಕೆ ಅಳತೆ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಿಂದ ತೊಗೊಳಕ್ಕೆ ಹೋಗಬೇಡಿ. ಈ ಕಾರ್ನರ್ ಇದೆ ನೋಡಿ, ಅಂದರೆ ವಿ ಥರ ಶೇಪ್ ಕಟ್ ಮಾಡಿದ್ವಲ್ಲ ನಾವು, ಆ ಕಾರ್ನರಿಂದ ನೆಕ್ಸ್ಟ್ ಇನ್ನೊಂದು ಈ ಕಡೆ ಸೈಡ್ ಕಾರ್ನರ್ ತನಕ ಅಳತೆನ ತಗೊಳ್ಳಿ. ಎಷ್ಟು ಬರುತ್ತೆ? ಇಲ್ಲಿ 13 ಇಂಚಿದೆ. ಆ ಕಾರ್ನರಿಂದ ಈ ಕಾರ್ನರ್ ತನಕ 13 ಇಂಚಿದೆ. 13 ಇಂಚಿಗೆ ನಾವು ಕಾಲರ್ ಕಟ್ಟಿಂಗ್ನ ಮಾಡಬೇಕು. ಈ ರೀತಿ ಕ್ಯಾನ್ವಾಸ್ ತಗೊಂಡು ಒಂದು ಫೋಲ್ಡ್ ಮಾಡ್ಕೊಳ್ಳಿ. ನಾನಿಲ್ಲಿ 14 ಇಂಚ್ ತೊಗೊಂಡಿದ್ದೀನಿ, ಅಂದರೆ ಅರ್ಧ ಫೋಲ್ಡ್ ಮಾಡಿದ್ರೆ 7 ಇಂಚ್ ಬರುತ್ತೆ. ಕೆಳಗಡೆ ಫಸ್ಟು 1/4 ಇಂಚು ಸ್ಟ್ರೈಟಾಗಿ ಲೈನ್ ಹಾಕಿ ಅದು ಮಾರ್ಕ್ ಹಾಕ್ಕೊಂಡು ಬಿಟ್ಬಿಡಿ 1/4 ಇಂಚು. ಇವಾಗ ನೋಡಿ 7 ಇಂಚ್ಗೆ ಒಂದು ಮಾರ್ಕ್ ಹಾಕೊತೀನಿ. ಅಂದರೆ ಕಾಲರು ನಮಗೆ 13 ಇಂಚಿದೆ, ಅದರಲ್ಲಿ ಅರ್ಧ ಅಂತ ಹೇಳಿದ್ರೆ 6.5 ಇಂಚ್ ಬರುತ್ತೆ. ಒಂದು ಅರ್ಧ ಹೆಚ್ಚಿಗೆ ತಗೊಂಡು ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮತ್ತು ನಮಗೆ ಕಾಲರ್ ವಿಡ್ತು ನಾನು 1.5 ಇಂಚ್ಗೆ ತಗೊತಾ ಇದ್ದೀನಿ. 1.5 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ. ಕಾಲರ್ ಕಟ್ಟಿಂಗ್ದು ನಾನು ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ, ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್. ಮತ್ತು ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ 1/4 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಇಲ್ಲಿ ಈ ಥರ ಶೇಪ್ ಕೊಡಬೇಕು. ಅಂದು ನಾವು ಸ್ವಲ್ಪ ಕ್ರಾಸಾಗಿ 1/4 ಇಂಚ್ಗೆ ಶೇಪ್ ಕೊಡಿ. ಅಲ್ಲೊಂದು ಲೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಈ ಲೈನಿಂದ ಈ ಕಡೆ ಸೈಡ್ಗೆ, ನಮ್ಮ ಲೆಫ್ಟ್ ಸೈಡ್ಗೆ 1 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಂಡು ನೋಡಿ ಮೇಲ್ಗಡೆಯಿಂದ ಈ ರೀತಿ ಶೇಪ್ ಕೊಡಬೇಕು ನಾವು ಕಾಲರ್ ಅಟ್ಯಾಚ್ ಮಾಡೋದಕ್ಕೆ. ನಮಗೆ ನೆಕ್ಗೆ ಈ ರೀತಿ ಶೇಪ್ ಬರೋ ಥರ ಮಾರ್ಕ್ ಹಾಕ್ಕೊಂಡು ಇವಾಗ ಅದನ್ನು ನೀಟಾಗಿ ನಾವು ಏನು ಮಾರ್ಕ್ ಮಾಡಿದ್ವಿ ಅದೇ ಥರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನಾನು ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಕ್ಯಾನ್ವಾಸ್ನ ನಾವು ಬಟ್ಟೆ ಮೇಲೆ ಇಟ್ಕೊಂಡು ಐರನ್ ಮಾಡ್ಕೋಬೇಕು. ನೀಟಾಗಿ ಐರನ್ ಮಾಡ್ಕೊಳ್ಳಿ. ಸುಗರ್ ಕ್ಯಾನ್ವಾಸ್ ಆಗಿರೋದ್ರಿಂದ ಸುಗರ್ ಯಾವ ಸೈಡ್ ಇರುತ್ತೆ ಆ ಸೈಡ್ ಇಟ್ಟು ಐರನ್ ಮಾಡಿ, ಅದು ಸ್ಟಿಫಾಗಿ ಅಂಟ್ಕೊಳ್ಳುತ್ತೆ. ಈ ಥರ ಅಂಟ್ಕೊಂಡ್ಮೇಲೆ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ ನೀಟಾಗಿ. ಫ್ರೆಂಡ್ಸ್, ನಾನು ಇದುವರೆಗೂ ಟೈಲರಿಂಗ್ ಬಗ್ಗೆ 320 ಅಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಟೈಲರಿಂಗ್ ಕಲಿಬೇಕು ಅಂತ ಆಸೆ ಇರುತ್ತೆ ಅವ್ರು ನನ್ನ ಚಾನಲ್ನ ನೋಡಿ ಖಂಡಿತವಾಗಿಯೂ ನೀವು ಪರ್ಫೆಕ್ಟಾಗಿ ಟೈಲರಿಂಗ್ ಕಲಿಬಹುದು. ನೋಡಿ ಈ ರೀತಿ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ.
ಇವಾಗ ಈ ಪೀಸ್ನ ಮತ್ತೊಂದು ಪೀಸ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೇಮ್ ಕಲರ್ ಇರಬೇಕು. ನಮಗೆ ಯೂನಿಫಾರ್ಮಲ್ಲಿ ಕಾಂಟ್ರಾಸ್ಟ್ ಯಾವ ಕಲರ್ ಇರುತ್ತೆ ಅದರಲ್ಲಿ ಕಲರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಶೇಪ್ ಬರೋ ಕಡೆ ನಾವು ನೀಟಾಗಿ ಈ ಥರ ತಿರುಗಿಸ್ಕೊಂಡು ಆ ಶೇಪ್ನ ಸ್ಟಿಚ್ ಮಾಡ್ಕೋಬೇಕು. ಇವಾಗ 1/4 ಇಂಚು ಪೀಸ್ನ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಒಳಗಡೆ ಪೀಸ್ ಬಿಡಕ್ಕೆ ಹೋಗ್ಬೇಡಿ, ಅದು ಫಿನಿಶಿಂಗು ನೀಟಾಗಿ ಬರೋದಿಲ್ಲ. 1/4 ಇಂಚ್ ಬಿಟ್ಟರೆ ಸಾಕು ನಮಗೆ. ಈ ರೀತಿ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ. ಇವಾಗ ಮಾರ್ಕ್ ಹಾಕ್ಕೊಂಡು ಆ ಮಾರ್ಕ್ ಬಿಟ್ಟು 1/4 ಇಂಚು ಕೆಳಗಡೆಗೆ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಕಾಲರು ನಾವು ಟಾಪ್ಗೆ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಆಚೆ ಈಚೆ ಹೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸೀದಾ ಮಾಡ್ಕೊಳ್ಳಿ. ಮೇಲಿಂದ ರಫ್ ಆಗಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ತುಂಬ ಜನಕ್ಕೆ ಕಾಲರ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಕಷ್ಟ ಅನಿಸುತ್ತೆ. ಈ ವಿಡಿಯೋನ ನೀವು ಕರೆಕ್ಟಾಗಿ ಕ್ಲಿಯರಾಗಿ ನೋಡಿದ್ರೆ ಆರಾಮಾಗಿ ಕಾಲರ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ಮಾಡ್ಕೋಬೋದು ನೀವು. ಈಗ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡಿ ತೆಕ್ಕೊಬಿಡಿ. ಇವಾಗ ಈ ಕಾಲರ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆಂಟರ್ಗೆ ಇಟ್ಕೊಂಡು ಒಂದು ಚಿಟಿಕೆ ಹಾಕ್ಕೊಳ್ಳಿ. ಇದು ಸೆಂಟರ್ಗೆ ಬರಬೇಕು ನಮಗೆ ಟಾಪ್ ಮೇಲೆ. ಸೇಮ್ ಇವಾಗ ನಾವು ಟಾಪ್ ತಗೊಂಡು ಟಾಪ್ ಬ್ಯಾಕ್ ಸೈಡು ಸೆಂಟರ್ಗೆ ಒಂದು ಚಿಟಿಕೆ ಹಾಕ್ಕೊಳ್ಳಿ. ಅದೆರಡು ನಾವು ಚಿಟಿಕೆ ಹಾಕಿದ್ವಲ್ಲ ಅದು ಸೆಂಟರ್ಗೆ ಕರೆಕ್ಟಾಗಿ ಬಂದರೆ ಕಾಲರ್ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇವಾಗ ಇದನ್ನು ಕಾಲರ್ನ ಟಾಪ್ ಮೇಲೆ ಇಟ್ಟು ಅಲ್ಲೊಂದು ಗುಂಡು ಪಿನ್ ಹಾಕ್ಕೊತೀನಿ ನಾನು. ಇವಾಗ ನಾವು ಕಾಲರ್ನ ನೀಟಾಗಿ ಈ ರೀತಿ ಟಾಪು ಮತ್ತು ಕಾಲರ್ ಎರಡು ಸ್ಟ್ರೈಟಾಗಿ ಇಟ್ಕೊಂಡು ಬಂದು ಕಾರ್ನರ್ ನೋಡಿ ಎಲ್ಲಿದೆ ಕಾರ್ನರ್ ತನಕ ಕರೆಕ್ಟಾಗಿ ಬರುತ್ತೆ. ಅದು ಅಂದರೆ ಶೇಪ್ ಕಟ್ ಮಾಡಿದ್ವಲ್ಲ ನೆಕ್ ಕಾರ್ನರ್, ಅಲ್ಲಿಂದ ಈ ರೀತಿ ಕಾಲರ್ನ ಸ್ಟಿಚ್ ಮಾಡ್ಕೊಳ್ಳಿ. ರೌಂಡ್ ಕಾಲರ್ ಅಂದರೆ ಫುಲ್ಲು ನೆಕ್ಗೆ ಕವರ್ ಆಗುತ್ತಲ್ಲ ರೌಂಡ್ ಕಾಲರ್ ನೆಕ್ಕು, ಆ ರೀತಿ ಸ್ಟಿಚಿಂಗ್ ವಿಡಿಯೋ ನಾನು ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ. ನಿಮಗೇನಾದರೂ ಆ ವಿಡಿಯೋ ಬೇಕು ಅಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ಈ ಕಾರ್ನರ್ ತನಕನೇ ಬರಬೇಕದು. ಸ್ವಲ್ಪ ಕಾಲರ್ ಚಿಕ್ಕದು ಅಥವಾ ಟಾಪ್ ಚಿಕ್ಕದು ಆ ಥರ ಎಲ್ಲ ಆದರೆ ಸ್ವಲ್ಪ ಮೇಲೆ ಕೆಳಗೆ ಎಳೆದಿಟ್ಕೊಂಡು ನೀವು ಕರೆಕ್ಟಾಗಿ ಆ ಕಾರ್ನರ್ ಹತ್ರಕ್ಕೆ ಫಿನಿಶಿಂಗ್ ಆಗೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಈ ರೀತಿ ಕಚ್ಚಾ ಎಲ್ಲ ಕಾಣಿಸ್ತಾ ಇರುತ್ತೆ, ಇದಕ್ಕೆ ನಾವು ಒಂದು ಫಿನಿಶಿಂಗ್ ಕೊಡಬೇಕು. ನಾನು ಪೈಪಿಂಗ್ಗೆ ಕಟ್ ಮಾಡ್ತೀವಲ್ಲ ಆ ರೀತಿ ಪೀಸ್ನ 1 ಇಂಚ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಒಂದು ಸೈಡ್ ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ. ಫ್ರೆಂಡ್ಸ್, ಈ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇವಾಗ ನೋಡಿ ನಾವು ಸ್ಟಾರ್ಟಿಂಗಿಂದ ಇಟ್ಕೊಂಡು, ಅಂದರೆ ಕಾಲರ್ ಎಲ್ಲಿದೆ ಅಲ್ಲಿಂದ ಅಲ್ಲ, ಸ್ಟಾರ್ಟಿಂಗಿಂದನೇ ಕಚ್ಚಾ ಕಾಣಿಸ್ತಾ ಇರೋದ್ರಿಂದ ಈ ಪೈಪಿಂಗ್ ಪೀಸ್ನ ಸ್ಟಾರ್ಟಿಂಗಿಂದ ಇಟ್ಕೊಂಡು ಹೊಲ್ಕೊಂಬರೋಣ. ನಾವು ಪೈಪಿಂಗಿಗೆ ಯಾವ ರೀತಿ ಹೊಲಿತೀವಿ ಬ್ಲೌಸ್ ಪೈಪಿಂಗೆಲ್ಲ ಅದೇ ರೀತಿ ಇಲ್ಲೂ ಕೂಡ ಹೊಲ್ಕೋಬೇಕು. ಆದರೆ ಇದನ್ನು ಒಳಗಡೆಗೆ ಫುಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ.
ಸ್ಟಿಚ್ ಆದರೂ ಮಾಡ್ಬೋದು ನೀವು, ಇಲ್ಲ ಹೆಮ್ಮಿಂಗ್ ಆದರೂ ಮಾಡ್ಕೋಬೋದು. ಸ್ಟಿಚ್ ಮಾಡಿದ್ರೆ ಬೆಟರು, ಯೂನಿಫಾರ್ಮ್ ಆಗಿರೋದ್ರಿಂದ. ಅಂದರೆ ತುಂಬ ಯೂಸ್ ಮಾಡ್ತಾ ಇರ್ತಾರೆ ಮತ್ತು ತುಂಬ ವಾಶ್ ಮಾಡ್ತಾ ಇರ್ತಾರೆ. ಅದರಿಂದ ಸ್ಟಿಚ್ ಆದರೆ ತುಂಬ ದಿನ ಅದು ಬಾಳಿಕೆನೂ ಬರುತ್ತೆ, ಬಿಚ್ಕೊಳ್ಳೋದಿಲ್ಲ. ನಾವು ಹೆಮ್ಮಿಂಗ್ ಮಾಡಿಬಿಟ್ರೆ ಜಾಸ್ತಿ ಬ್ರಷಲ್ಲೆಲ್ಲ ಕಾಲರ್ನ ಜಾಸ್ತಿ ಬ್ರಷ್ ಮಾಡಿ ವಾಶ್ ಮಾಡೋದ್ರಿಂದ ಹೆಮ್ಮಿಂಗ್ ಸ್ಟಿಚಸ್ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ಟಿಚ್ ಮಾಡಿದ್ರೆ ಬೆಟರು. ಇದು ಫುಲ್ಲು ಈ ಕಡೆ ಕೊನೆ ತನಕನೂ ಈ ರೀತಿ ಹೊಲಿದು ಫೋಲ್ಡ್ ಮಾಡಿಕೊಂಡು ಇನ್ನು ಒಂದು ಹೊಲಿಗೆ ಹಾಕ್ಕೊಳ್ಳಿ ನೀಟಾಗಿ. ಇವಾಗ ಎಕ್ಸ್ಟ್ರಾ ಇರೋ ಒಳಗಡೆ ಪೀಸ್ನ ಕಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಮತ್ತು ಹಾಗೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮಗೂ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ. ಇನ್ನು ಒಳ್ಳೆ ವಿಡಿಯೋಗಳನ್ನ ಹಾಕೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ನಿಮ್ಮ ಸಹಕಾರ ಖಂಡಿತ ಬೇಕು ಅಂತ ಕೇಳ್ತೀನಿ. ಈ ರೀತಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಈ ರೀತಿ ಹೊಲ್ಕೊಳ್ಳೋದ್ರಿಂದ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡುವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಮೇಲ್ಗಡೆ ಎಲ್ಲ ಕಾಣಿಸ್ತಾ ಇರುತ್ತೆ, ಅದು ಚೆನ್ನಾಗಿ ಕಾಣಿಸೋದಿಲ್ಲ. ವೇರ್ ಮಾಡಿದಾಗ ಎತ್ಕೊಳ್ಳುತ್ತೆ ಅದು ಬಟ್ಟೆ. ಇವಾಗ ನೋಡಿ, ಈ ರೀತಿ ಉಲ್ಟಾ ಸೈಡ್ ಇಟ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದೇ ಸಮನಾಗಿ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಏಕೆಂದರೆ ಈ ಸ್ಟಿಚ್ಚು ನಮಗೆ ಮೇಲ್ಗಡೆಯಿಂದ ಕಾಣಿಸುತ್ತೆ, ಅದರಿಂದ. ಸ್ಟಾರ್ಟಿಂಗು ಮತ್ತು ಎಂಡಿಂಗು ಸ್ಟಿಚಸ್ ಯಾವಾಗಲೂ ರಫು ಹೊಡಿಲೇಬೇಕು, ಇಲ್ಲಾಂದರೆ ಬಿಚ್ಕೊಳ್ಬಿಡುತ್ತೆ. ಸ್ವಲ್ಪ ನೀಟಾಗಿ 2-3 ಸ್ಟಿಚ್ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ರಫ್ ಹೊಡೀರಿ, 1-2-3, ಅದು ಓಪನ್ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಲರು ಟಾಪ್, ಚೂಡಿದಾರ್ ಟಾಪ್ಗೆ ಕಾಲರ್ ಅಟ್ಯಾಚು ಮತ್ತು ಈ ಪಟ್ಟಿ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನು ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿಗೆ ಬಟನ್ಸ್ ಹಾಕ್ಕೊಳ್ಳೋದು, ಬಟನ್ ಅಥವಾ ಒಕ್ಸು ಯಾವುದಾದ್ರೂ ಹಾಕೋಬೋದು ನೀವು.